ಬೆಳಗಾವಿಯ ಅಥಣಿಯಲ್ಲಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಸಂದರ್ಭ ಎಗೈನ್ ಅಲ್ಲೂ ಕೂಡ ಅದೇ ರೀತಿ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಜಾರಕಿಹೊಳಿ ಬೆಂಬಲಿಗರ ನಡುವೆ ಗಲಾಟೆ ವಾಗ್ವಾದ ಎಲ್ಲವೂ ಕೂಡ ನಡೆದಿದೆ. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆದಂತಹ ಘಟನೆ. ಲಕ್ಷ್ಮಣ ಸವದಿ ಮತ್ತು ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆದು ಹೋಗಿದೆ. ಕಾರ್ಖಾನೆಯ ಗೇಟ್ ಮುಂದೆ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ. ಅದು ಕೈ ಮಿಲಾಯಿಸುವ ಹಂತ ತಲುಪಿತ್ತು ಈ ವಾಗ್ವಾದ. ಅಲ್ಲಿಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಅಂತ ಲಕ್ಷ್ಮಣ ಸವದಿ ಪೊಲೀಸರು ಎಲ್ಲರೂ ಬಂದು ಕೊನೆಗೆ ಎರಡೂ ಕಡೆಯ ಬೆಂಬಲಿಗರನ್ನು ಮಾತನಾಡಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಕೆಲಸವನ್ನು ಪೊಲೀಸರು ಮತ್ತು ಲಕ್ಷ್ಮಣ ಸವದಿ ನಡೆಸಿದ್ದಾರೆ. ಸಹಜ, ನಿಮಗೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಚುನಾವಣೆಗಳನ್ನ ನಡೆದಾಗ ಬೆಂಬಲಿಗರು ಅಂತ ಯಾರಿರ್ತಾರೆ ಅವ್ರ ನಡುವೆ ಈ ಥರದ್ದೆಲ್ಲ ಗಲಾಟೆಗಳು ನಡೆಯುತ್ತೆ. ಪ್ರತಿ ಬಾರಿನೂ ಚುನಾವಣೆ ಆದಾಗ ಹೀಗಾಗುತ್ತೆ. ಇವಾಗಲೂ ಕೂಡ ಅದೇ ರೀತಿ ಆಗಿದೆ. ಕಾರ್ಖಾನೆ ಗೇಟ್ ಮುಂದೆ ಎರಡು ಗುಂಪುಗಳ ನಡುವೆ ವಾಗ್ವಾದ ಆಗಿದೆ. ಲಕ್ಷ್ಮಣ ಸವದಿ ಗುಂಪು ಮತ್ತು ರಮೇಶ್ ಬೆಂಬಲಿಗರ ಗುಂಪು ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿತ್ತಿದ್ದು ಗಲಾಟೆ ಜೋರಾಗ್ತಾ ಇತ್ತು. ಬಟ್ ಅಷ್ಟರಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ರೀಸೆಂಟಾಗಿ ನಡೆದಂತಹ ಕೆಲವು ಚುನಾವಣೆಗಳ ಸಂದರ್ಭದಲ್ಲೂ ಈ ಕತ್ತಿ ಬೆಂಬಲಿಗರು, ಜಾರಕಿಹೊಳಿ ಬೆಂಬಲಿಗರು ಈ ಥರ ಗಲಾಟೆಗಳನ್ನ ಮಾಡಿಕೊಂಡಿದ್ದರು. ಈಗಲೂ ಕೂಡ ಅದೇ ರೀತಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚೇತನ್, ಯಾವ ಕಾರಣಕ್ಕೆ ನಡೆದಂತಹ ಗಲಾಟೆ, ಈಗ ಪರಿಸ್ಥಿತಿ ಹೇಗಿದೆ? ಅರವಿಂದ್, ಖಂಡಿತವಾಗಿ ಕೂಡ ಏನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಂಘದ ಚುನಾವಣೆ ಬೆಳಗಿನಿಂದ ನಡೀತಾ ಇತ್ತು. ಮಧ್ಯಾಹ್ನದವರೆಗೂ ಕೂಡ ಶಾಂತಿಯುತ ಚುನಾವಣೆ ನಡೀತಿತ್ತು. ಆದ್ರೆ ಏಕಾಏಕಿ ಕೆಲವೊಂದಿಷ್ಟು ಜನರು ಒಳಗೆ ಪ್ರವೇಶ ಮಾಡಲು ಹೋದಾಗ ಏನು ರಮೇಶ್ ಜಾರಕಿಹೊಳಿ ಹಾಗೂ ಸೌದಿ ಬೆಂಬಲಿಗರ ನಡುವೆ ಗಲಾಟೆ ಆಗಿರುವಂತದ್ದು. ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಒಂದು ಕಡೆ ಸೌದಿ ಏಕಾಂಗಿಯಾಗಿ ಹೋರಾಟ ನಡೆಸ್ತಾ ಇದ್ದಾರೆ, ಸೌದಿ ಹಾಗೂ ಅವರ ಕುಟುಂಬ ಏಕಾಂಗಿಯಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಥಣಿ ತಾಲೂಕಿನ ಏನು ಬೇರೆ ಬೇರೆ ಪಕ್ಷಗಳ ಮುಖಂಡರಿದ್ದಾರೆ, ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಸೇರಿ ಸೌದಿ ಅವರಿಗೆ ಸೆಟ್ ಹೊಡೆದಿರುವಂತದ್ದು. ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಈ ಚುನಾವಣೆ ಮೂಡಿಸಿರುವಂತದ್ದು. ಏನು 12,000 ಮತಗಳಿರುವಂತಹ ಈ ಚುನಾವಣೆ ಕಳೆದ 20 ವರ್ಷಗಳಿಂದ ಸೌದಿ ಕುಟುಂಬ ಅದರ ಮೇಲೆ ಆಡಳಿತದ ಚುಕ್ಕಾಣಿಯಲ್ಲಿರುವಂತದ್ದು. ಹೀಗಾಗಿ ಶತಾಯಗತಾಯ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಚುನಾವಣೆ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಬೆಂಬಲಿಗರು ಏನು ಕಾರ್ಖಾನೆ ಎದುರು ಜಮಾವಣೆಗೊಂಡಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಾಗ್ವಾದ ನಡೆದಿರುವಂತದ್ದು. ನಂತರ ಈಗ ಸದ್ಯ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಏನು ಚುನಾವಣೆ ಕೇಂದ್ರ ಇದೆ, ಮತಗಟ್ಟೆ ಕೇಂದ್ರದ ಬಳಿ ಹೊಡೆದಾಟವೂ ಕೂಡ ಆಗಿದೆ. ಕೆಲವೊಂದಿಷ್ಟು ಬೆಂಬಲಿಗರು ಹೊಡೆದಾಡಿಕೊಂಡಿದ್ದಾರೆ. ಹೊಡೆದಾಡಿಕೊಂಡು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತದ್ದು. ಸದ್ಯ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿರುವಂತದ್ದು. ಅರವಿಂದ್, ರೈಟ್ ಚೇತನ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸದ್ಯಕ್ಕೀಗ ಪರಿಸ್ಥಿತಿ ತಿಳಿಯಾಗಿದೆ. ಮಧ್ಯಾಹ್ನ ತನಕನೂ ಕೂಲಾಗೆ ನಡೀತು ಎಲೆಕ್ಷನ್. ಮಧ್ಯಾಹ್ನದ ಮೇಲೆ ಸ್ವಲ್ಪ ಈ ಥರದ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ.